ಹರೇ ಕೃಷ್ಣ. ನನ್ನ ಹೆಸರು ಮಂಗ್ಲಾ ಅಂತ ಹೇಳಿ. ನಾನು ಕೃಷ್ಣ ಪ್ರಜ್ಞೆಗೆ ಬಂದು 1.5 ವರ್ಷ ಆಯಿತು. ಈ 1.5 ವರ್ಷದಲ್ಲಿ ನನಗಾದ ಅನುಭವಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಬಂದಿದ್ದೇನೆ. ಏನಂದರೆ, ನಾನು ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ ನನ್ನ ಸಹೋದರಿಯೊಬ್ಬರು ನನಗೆ ಈ ಭಗವದ್ಗೀತೆ ಆನ್ಲೈನ್ ಕ್ಲಾಸ್ ಇದೆ, ಸೇರ್ಕೊಳ್ಳಿ ಅಂತ ಕೇಳಿ ಅಂತ ಹೇಳಿದರು. ಕೇಳಿದಾಗ ನಾನು ಹಾಗೆ ಸುಮ್ಮನೆ ಸರಿ ಹಾಗಾದರೆ ಕೇಳಿ 17 ದಿನ ಮಾತ್ರನಾ, ಸರಿ ಕೇಳಿಬಿಟ್ರೆ ಆಯಿತು ಅಂತ ಹೇಳಿ ಆ ಕ್ಲಾಸಿಗೆ ನಾನು ಜಾಯ್ನ್ ಆದೆ. ಅವ್ರು ಲಿಂಕ್ ಬಿಟ್ಟರು, ನಾನು ಜಾಯ್ನ್ ಆದೆ, ಕೇಳಿಸ್ಕೊಂಡೆ. ಪ್ರಭುಜಿಯವರು, ಸುರನಾಥ್ ಪ್ರಭುಜಿಯವರು ಕ್ಲಾಸನ್ನು ಹೇಳ್ತಾ ಇರಬೇಕಾದ್ರೆ ನಿಜವಾಗ್ಲೂ ನಾನು ಬೇರೆ ಪ್ರಪಂಚದಲ್ಲಿ ಇದ್ದೀನಿ ಅಂತ ಅನಿಸ್ತಾ ಇತ್ತು. ಅಂದರೆ ಅಷ್ಟು ಚೆನ್ನಾಗಿ ಅವರು ಕಥೆಗಳನ್ನು, ದೃಷ್ಟಾಂತಗಳ ಮೂಲಕ ಅವರು ಭಗವದ್ಗೀತೆಯನ್ನು ನಮಗೆ ಅರ್ಥ ಆಗುವ ರೀತಿ ಹೇಳ್ತಾ ಇದ್ರು. ಒಂದೊಂದು ಸಲ ಅವರು ಹೇಳೋ ಕಥೆಗಳನ್ನು ಕೇಳಿ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದಿರೋದು ಬಹಳ ಸಂದರ್ಭದಲ್ಲಿ ಆಗಿದ್ದಾವೆ. ಅಂದರೆ ಅಷ್ಟು ಚೆನ್ನಾಗಿ ಅವರು ಭಗವದ್ಗೀತೆನ ತಿಳಿಸ್ತಾ ಇದ್ರು. ಆಮೇಲೆ ನಮಗೂ ಸಹ ಭಗವದ್ಗೀತೆ ಹೇಗೆ ಓದಬೇಕು, ಏನು ಓದಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ನಾನು ಅದಕ್ಕಿಂತ ಮುಂಚೆ ಭಗವದ್ಗೀತೆನ ಓದಿದ್ದೆ, ಆದರೆ ನನಗೇನೂ ಅರ್ಥ ಆಗಿರಲಿಲ್ಲ. ಸುಮ್ಮನೆ ಓದಿ ಸುಮ್ಮನೆ ಬಿಡ್ತಾ ಇದ್ದೆ. ಹಾಗೆ ಆದರೆ ಸುರನಾಥ್ ಪ್ರಭುಜಿಯವರ ಮೂಲಕ, ಅಂದರೆ ನಾವು ಏನೋ ಮಾಡಬೇಕಾದ್ರೂ ಗುರುವಿನ ಮಾರ್ಗದರ್ಶನದಲ್ಲಿ ಮಾಡಿದರೆ ಮಾತ್ರ ಅರ್ಥಪೂರ್ಣವಾಗಿರುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯೇ ಪ್ರಭುಜಿಯವರು ಹೇಳಿದಾಗ ಅದರ ತುಂಬಾ ನಮಗೆ ಆಳವಾಗಿ ಅರ್ಥವಾಯಿತು, ಮನಸ್ಸಿಗೆ ಅದು ಮುಟ್ಟಿತ್ತು. ಆಮೇಲೆ ನಾವು ಭಕ್ತಿ ಮಾರ್ಗದಲ್ಲಿ, ಅಂದರೆ ನಾವು ಭಗವಂತನ ಭಕ್ತಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅವರು ನಮಗೆ ಕ್ರಮಬದ್ಧವಾದ ಜೀವನ, ಆಮೇಲೆ ನಿಯಮವಿತವಾದ ಜೀವನವನ್ನು ಹೇಳಿಕೊಟ್ರು. ಅಂದ್ರೆ ನಾವು ಬೆಳಗ್ಗೆ ಬೇಗ ಎದ್ದು ಭಗವಂತನ ಪೂಜೆ ಮಾಡಿ, ಆಮೇಲೆ ಜಪ ಮಾಡಿ, ಹೀಗೆಲ್ಲನೂ ಒಂದೊಂದೇ ನಮ್ಮ ಜೀವನದ ಕ್ರಮಗಳನ್ನು ಹೇಳಿದ್ರು ಅಂತ ನನಗನಿಸ್ತು. ಅಂದರೆ ನಾವು ಯಾವಾಗೋ ಮಲ್ಕೊಳ್ಳೋದು, ಯಾವಾಗೋ ಹೇಳೋದನ್ನ ಮಾಡ್ತಾ ಇದ್ವಿ. ಮತ್ತು ಅವರು ಕ್ಲಾಸ್ನಲ್ಲಿ 17 ದಿನ ಕ್ಲಾಸ್ನಲ್ಲಿ ಹೇಳುವಾಗ ಹೇಳಿದರು, ಕಲಿಯುಗದ ಅಂತ್ಯಕಾಲದಲ್ಲಿ ತುಂಬ ಕೆಟ್ಟದಾಗಿರುತ್ತೆ ಅಂತ ಹೇಳಿದಾಗ ನನಗೆ, ನಾವು ಸುಮ್ಮನೆ ಕಲಿಯುಗದಲ್ಲಿ ನಮ್ಮ ಜೀವನ ಅಂದರೆ ಜನ್ಮ ಭಗವಂತ ಯಾಕೆ ಕೊಟ್ಟರು ಅಂತ ಅನಿಸ್ತು. ಆದರೆ ಅವ್ರು ಮತ್ತೆ ಹೇಳಿದರು, ಅಂದರೆ ಈ ಕಲಿಯುಗದ ಪಾಪಗಳನ್ನು ತೊಳೆಯೋದಕ್ಕಾಗಿ ನಮಗೆ ಭಗವಂತ ಹರೇ ಕೃಷ್ಣ ಮಹಾಮಂತ್ರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರು. ಅವಾಗ ನಿಜವಾಗ್ಲೂ ಭಾಳ, ಅಂದರೆ ಮರುಭೂಮಿಯಲ್ಲಿ ನೀರು ಸಿಕ್ಕಷ್ಟು ಅಂದ್ರೆ ಖುಷಿ ಆಯಿತು. ಅಂದರೆ ನಮಗೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋದ್ರಿಂದ ನಮ್ಮ ಎಲ್ಲನೂ ಬಗೆಹರುತ್ತೆ ಅಂತ ಹೇಳಿ ನಮಗೆ ಬಹಳ ಆನಂದ ಆಯಿತು. ಅದಕ್ಕಾಗಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಗುರುಗಳ ಮಾರ್ಗದರ್ಶನದಲ್ಲಿ, ಅಂದರೆ ಗುರುಗಳು ಯಾವ ರೀತಿ ಹೇಳಿದಾರೋ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ. ನನಗಂತೂ ತುಂಬಾ ಅಂದ್ರೆ ಗುರುಗಳು ಹೇಳಿರೋದು ಎಲ್ಲನೂ ಭಾಳ ಅಂದರೆ ಭಾಳ ಮನಸ್ಸಕ್ಕೆ ಮುಟ್ಟೋ ರೀತಿ ಇದೆ. ಆಮೇಲೆ ಈ ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ನಾವು ಅಂದ್ರೆ ಈಗ ನಾವು ಹೇಗೋ ಬೇಕಾದರೂ ನಡೆಸ್ಕೋಕ್ಕಿಂತಲೂ ಒಂದು ಕ್ರಮವಾದ ಜೀವನವನ್ನು ನಾವು ಸಾಗಿಸ್ತಾ ಇದ್ದೀವಿ. ಮತ್ತು ಈ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ಹಳೆ ಭಕ್ತರು, ಅಂದರೆ ಹಳೆ ಡಿವೋಟಿಗಳು, ಅವರು ಸಹ ಎಷ್ಟು ಪ್ರೋತ್ಸಾಹ ಮಾಡ್ತಾರೆ. ಅಂದರೆ ನಾವು ಏನಾದರೂ ತಪ್ಪಿದ್ರೂ ಸಹ ಅಲ್ಲಿ ಯಾವುದೇ ರೀತಿ ಏನು ಬೈದೆ ಏನು ಮಾಡಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಅವರು ನಮ್ಮನ್ನು ಈ ಕೃಷ್ಣ ಪ್ರಜ್ಞೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ನನಗನಿಸ್ತು, ಈಗ ಪ್ರಭುಜಿಯವರು 18 ದಿನ ತಗೋತಾರೆ ಕ್ಲಾಸು, ಆಮೇಲೆ ಮುಗಿದ್ಬಿಡುತ್ತೆ. ಮತ್ತು ನಾವು ಯಥಾ ರೀತಿ ನಮ್ಮ ಜೀವನದಲ್ಲಿ ಮತ್ತು ನಾವು ಸ್ವಲ್ಪ 4 ದಿನ ಹೇಳಿರೋದು 4 ದಿನ ಇರುತ್ತೆ. ಆಮೇಲೆ ನಾವು ಮತ್ತು ಹಿಂಗೆ ನಾವು ಜೀವನವನ್ನು ಮಾಡ್ತೀವೇನೋ ಅಂತ ಹೆದರಿಕೆನೂ ಆಗ್ತಾಯಿತ್ತು. ಆಮೇಲೆ ಪ್ರಭುಜಿಯವರು ಹೇಳಿದರು, ಇಲ್ಲ 18 ದಿನ ಮಾತ್ರ ಅಲ್ಲ, ಇದು ಕ್ಲಾಸ್ ಕಂಟಿನ್ಯೂ ಆಗಿರುತ್ತೆ ಅಂತಲೂ ಹೇಳಿದರು. ಅವಾಗ ಮತ್ತೆ ಭಾಳ ಖುಷಿ ಆಯಿತು. ಅಂದ್ರೆ ನಮಗೆ ಇಲ್ಲೇ ನಮ್ಮ ಗುರುಗಳು ಹೇಳಿದರು, ನಾವಂತೂ ನಿಮ್ಮನ್ನು ಇಲ್ಲೇ ಬಿಡೋದಿಲ್ಲ, ಯಾರು ಕಂಟಿನ್ಯೂ ಆಗ್ತೀರಾ ಅವ್ರಿಗೆ ಕಂಟಿನ್ಯೂ ಕ್ಲಾಸ್ ಇರುತ್ತೆ ಅಂತ ಹೇಳಿದರು. ಅವಾಗ ಭಾಳ ಖುಷಿ ಆಯಿತು. ಆಮೇಲೆ ಈಗ ಪ್ರತಿದಿನ ಭಗವಂತನಿಗೋಸ್ಕರ ನಾವು ಬೆಳಗ್ಗೆ ಬೇಗ ಎದ್ದು, ಅಂದರೆ ನಮ್ಮ ಮನೆಯಲ್ಲಿ ನಾವು ಲೇಟಾಗಿ ಪೂಜೆ ಮಾಡ್ತಾ ಇದ್ವಿ. ಈಗ ಕೃಷ್ಣ ಪ್ರಜ್ಞೆಗೆ ಬಂದಮೇಲೆ ನಾವು ಮಾರ್ನಿಂಗ್ ಬೇಗ ಎದ್ದು ಅಂದ್ರೆ 6 ಗಂಟೆ ಅನ್ನೋಷ್ಟರಲ್ಲಿ ಮಂಗಳಾಚರಣೆ, ಭಗವಂತನ ಪೂಜೆ ಎಲ್ಲ ಆಗಿರುತ್ತೆ. ಅದಕ್ಕಾಗಿ ಮತ್ತೆ ಇನ್ನೊಂದು ಏನಂದ್ರೆ, ಈಗ ಸುರನಾಥ್ ಪ್ರಭುಜಿಯವರು ಕ್ಲಾಸನ್ನು ಯಾವ ರೀತಿ ಇಟ್ಟಿದ್ದಾರೆ ಅಂದ್ರೆ, ಗರ್ಭದಲ್ಲಿ ಒಂದು ಚಿಕ್ಕ ಮಗು, ಆ ಮಗುವಿನ ಹಿಡ್ಕೊಂಡು ವೃದ್ಧರವರೆಗೂ ಕ್ಲಾಸ್ಗಳಿವೆ. ಅಂದ್ರೆ ಮಕ್ಕಳಿಗಾಗಿ ಕ್ಲಾಸ್ ಇದೆ, ಆಮೇಲೆ ಗರ್ಭಿಣಿಯರಿಗಾಗಿ ಅಂದ್ರೆ ಗರ್ಭ ಸಂಸ್ಕಾರಣ ಕ್ಲಾಸ್ ಇದೆ, ಆಮೇಲೆ ಇನ್ನೊಂದಂದ್ರೆ ಇದು ನಮಗೆ ಭಗವದ್ಗೀತೆ ಮಾರ್ನಿಂಗ್ ಕ್ಲಾಸ್ ಇದೆ. ಹೀಗೆ ಹಲವಾರು ಕ್ಲಾಸ್ಗಳಿವೆ. ಅಂದರೆ ಯುವಕರಿಗಾಗಿನೂ ಸಹ ಕ್ಲಾಸನ್ನು ಇಟ್ಟಿದ್ದಾರೆ. ಅಂದರೆ ಯಾರೂ ಈ ಭಗವಂತನ ಪ್ರಜ್ಞೆಯಿಂದ ಮಿಸ್ ಆಗಬಾರ್ದು ಅಂತ ಹೇಳಿ ಪ್ರಭುಜಿಯವರು ಎಲ್ಲರಿಗೂ ಆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಆ ಮಾರ್ಗದರ್ಶನವನ್ನು ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡು ನಾವು ಗುರುವಿನ ಆಜ್ಞೆಯನ್ನು ಪಾಲಿಸ್ತಾ ನಮ್ಮ ಜೀವನವನ್ನು ನಡೆಸಿದರೆ ಇನ್ನೂ ಬಹಳ ಸುಗಮವಾಗಿರುತ್ತೆ ಅಂತ ಇಲ್ಲಿ ನನ್ನ ಅನಿಸಿಕೆಗಳನ್ನು ಹೇಳ್ತಾ ಇದ್ದೀನಿ.
ಮತ್ತು ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಒಬ್ಬಳೇ ಅಲ್ಲದೆ ನಮ್ಮದು ಕೂಡು ಕುಟುಂಬ ಇದೆ. ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಸಹ ಈ ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಮಕ್ಕಳು, ಆಮೇಲೆ ನಮ್ಮ ಮನೆಯವರು ಒಂದ್ಸಲ ಪ್ರಭುಜಿಗೆ ನಾವು ಕಾಲ್ ಮಾಡಿದಾಗ ಏನೋ ಪ್ರಶ್ನೆ ಇತ್ತು ಕೇಳಬೇಕು ಅಂತ ಕಾಲ್ ಮಾಡಿದಾಗ, ಮಾತಾಜಿ ನಿಮ್ಮ ಪ್ರಭುಜಿಯವ್ರು ಮಾಡ್ತಾ ಇದ್ದಾರಾ ಅಂತ ಹೇಳಿದಾಗ, ಇಲ್ಲ ಪ್ರಭುಜಿ ಅಂತ ಹೇಳಿದಾಗ, ಯಾಕೆ ಮಾತಾಜಿ ಮಾಡಿ ಅಂತ ಹೇಳಿ ಮಾತಾಜಿ ಅಂತ ಹೇಳಿದರು. ನಾನು ಅವ್ರು ನನಗೆ ಬೈತಾ ಇದ್ರು, ಇನ್ನು ಅವ್ರಿಗೆ ಹೇಳಿದ್ರೆ ಏನಂತಾರೋ ಏನೋ ಅಂತ ಅನ್ಕೊಂಡೆ. ಆದರೂ ಒಂದ್ಸಲ ಹೇಳಿದೆ, ಇಲ್ಲ ಮಾಡಿ ಭಗವದ್ಗೀತೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ ಅಂತ ಹೇಳಿದಾಗ ಹ್ಞೂ ಅಂತ ಹೇಳಿ ಒಂದ್ಸರಿ ಮಾಡಾಕೈತ್ರು. ಆಮೇಲೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಅವರು ಸಹ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಯಿತು. ಆಮೇಲೆ ನಮ್ಮ ಮನೆಯಲ್ಲಿ ಸದಸ್ಯರು ಎಲ್ಲರೂ ಸಹ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾರೆ. ಈಗ ಅವರ ಒಂದು ಅನುಭವಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಮ ಸ್ವಸ್ಥರು ದೌಡ್ ಹೇಳ್ತಾರ್ರಿ, ಪೂಜೆ ಮಾಡ್ತಾರ್ರಿ. ಈಗ ನಮ್ದೆಲ್ಲ ಒಳ್ಳೇದಾಗೈತ್ರಿ. ಕೃಷ್ಣ ನಮಗೆಲ್ಲ ಚಲೋ ಮಾಡ್ಯಾನ. ನಮ್ಗೆ ಕೃಷ್ಣ ಎಲ್ಲ ನಮ್ಗೆ ಚಲೋ ಮಾಡ್ಯಾನ್ರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆ ಬಂದಿಂದ ನಮಗೆಲ್ಲ ಚಲೋ ಆಗೈತಿ. ಜಪ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಸಿಕ್ಕೈತಿ. ಮತ್ತು ನಮಗೆಲ್ಲ ಚಲೋ ಆಗೈತ್ರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ದಿನನಿತ್ಯ ಭಗವಂತನಿಗೆ ನೈವೇದ್ಯ ಮಾಡಿ ಎಲ್ಲರೂ ಸ್ವೀಕರಿಸುತ್ತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಮ ಮನೆಯಲ್ಲಿ ದಿನಾಲು ತುಳಸಿ ಪೂಜೆ ಮಾಡುತ್ತಾರೆ. ನಾವು ಅದಕ್ಕೆ ದಿವಸ ನಮಸ್ಕಾರ ಮಾಡಿ ಹೋಗುತ್ತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ದಿನನಿತ್ಯ ಜಪ ಮಾಡುವುದರಿಂದ ನಮಗೆ ಏಕಾಗ್ರತೆ ಬಂದಿದೆ. ಧನ್ಯವಾದ. ಈ ನಮ್ಮ ಒಂದು ಸಣ್ಣ ಕುಟುಂಬ ವಸುದೇವ ಕುಟುಂಬಕ್ಕೆ ಸೇರ್ಕೊಂಡಿರೋದು ನಮಗೆ ಬಹಳ ಸಂತೋಷ ಆಗೈತಿ. ಅದಕ್ಕಾಗಿ ನಾವು ಗುರು ಮತ್ತು ಕೃಷ್ಣರಲ್ಲಿ ಯಾವತ್ತೂ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಹೀಗೆ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತೀವಿ ಅಂತ ಹೇಳ್ತಾ ನಮ್ಮ ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೀವಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ.